ಕೊನೆಗೂ ಕೂಡ ದೆಹಲಿಗೆ ಹೋಗೋಕ್ಕೆ ಪ್ರಯಾಣವನ್ನು ಬೆಳೆಸಿಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಹಾಗಾದರೆ ಹೋಗಬೇಕಾದ್ರೆ ಏನು ಹೇಳಿ ಹೋದರು? ಇದೇ ನಾಯಕತ್ವದ ಬದಲಾವಣೆಯಾಗಿ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಥವಾ ಬೇರೆ ಏನು ಹೇಳಿದ್ರು ಅನ್ನುವಂಥ ಕುತೂಹಲ ಇತ್ತು. ಏರ್ಪೋರ್ಟ್ನಲ್ಲಿನೇ ಮಾತಾಡಿ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್. ಸಾಕಷ್ಟು ಪ್ರಶ್ನೆಗಳಿತ್ತು. ಫೋನ್ನಲ್ಲೇ ಮಾತುಕತೆಯನ್ನು ನಡೆಸ್ಕೊಳ್ತಾ ಏರ್ಪೋರ್ಟ್ಗೆ ಪ್ರವೇಶ ಮಾಡಿದ್ರು. ಸಿಎಂ ಆಗುವ ಪ್ರಶ್ನೆಗೆ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಸಿಎಂ ರೇಸ್ ವಿಚಾರವಾಗಿ ಮೌನವರಿಸಿದ್ದಾರೆ, ಏನೂ ಕೂಡ ಮಾತನಾಡಲಿಲ್ಲ ಅದ್ರ ಬಗ್ಗೆ. ಯಾರು ಸಿಎಂ ವಿಚಾರದಲ್ಲಿ ಮಾತನಾಡದೇ ಇದ್ರೆ ಅದು ನನಗೂ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಹೈಕಮಾಂಡ್ನವರ ಬಳಿ ಯಾವ ವಿಚಾರವನ್ನು ಕೂಡ ನಾನು ಮಾತನಾಡೋದಿಲ್ಲ ಈ ವಿಚಾರದ ಬಗ್ಗೆ, ಕೇವಲ ರಾಜ್ಯ ಹಾಗೂ ಜನರ ವಿಚಾರ ಅಷ್ಟೇ ನಾನು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಡಿ ಕೆ ಶಿವಕುಮಾರ್ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇವರು ದೆಹಲಿಗೆ ಯಾಕೆ ಹೋಗ್ತಾ ಇದ್ದಾರೆ? ನಾಯಕತ್ವದ ವಿಚಾರವಾಗಿಯೇ ಮಾತನಾಡಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಅಸಮಾಧಾನಗೊಂಡಿದ್ದಾರೆ. ಸಿದ್ದರಾಮಯ್ಯ ಅವರು ಬಿಟ್ಕೊಡ್ತಾನೆ ಇಲ್ಲ ಕುರ್ಚಿಯನ್ನ, ಅದಕ್ಕೋಸ್ಕರನೇ ಇವತ್ತು ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ ಅಂತ ಎಲ್ಲರೂ ತಿಳ್ಕೊಂಡಿದ್ರು. ಆದ್ರೆ ಅದಲ್ಲ. ದೇವನಹಳ್ಳಿಯ ಏರ್ಪೋರ್ಟ್ನಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡಿರುವಂಥದ್ದು. ಹೋಗೋಕ್ಕೂ ಮುಂಚೆ ಪ್ರತಿಕ್ರಿಯೆ ಕೊಟ್ಟು ಹೋಗಿದ್ದಾರೆ ಮಾಧ್ಯಮಗಳಿಗೆ. ನೋಡಿ, ಈ ಒಂದು ವಿಚಾರವಾಗಿ ಚರ್ಚೆ ಆಗ್ತಾ ಇತ್ತು. ಏನು ಚರ್ಚೆ ಮಾಡೋಕೆ ಹೋಗ್ಬಿಡಿ, ನಾನು ಏನೂ ಕೂಡ ಮಾತನಾಡೋದಿಲ್ಲ. ರಾಜ್ಯದ ಬಗ್ಗೆ, ರಾಜ್ಯದ ಜನತೆಯ ಬಗ್ಗೆ ಅಷ್ಟೇ ನಾನು ಹೈಕಮಾಂಡ್ ಜೊತೆ ಮಾತನಾಡ್ತೀನಿ. ಅದರ ಬಗ್ಗೆ, ಸಿಎಂ ವಿಚಾರದ ಬಗ್ಗೆ ಯಾರೂ ಕೂಡ ಮಾತನಾಡದೇ ಇದ್ರೆ ಅದು ನನಗೂ ಒಳ್ಳೆಯದು ಅಂತ ಅವರೇ ಮಾತನಾಡಿದ್ದಾರೆ. ಯಾರು ದಯವಿಟ್ಟು ಮಾತಾಡದೆ ಹೋದ್ರೆ ನಾನು ಎಲ್ಲ ಮಾತಾಡಿದ್ದೀನಿ. ಹೋದ್ಮೇಲೆ ಸರ್ಕಾರದ ಕೆಲಸ, ಪಾರ್ಟಿ ಕೆಲಸ, ಜನರ ಕೆಲಸ, ನಿಮ್ಮ ಕೆಲಸ, ನಮ್ಮ ಕೆಲಸ, ಎಲ್ಲರ ಕೆಲಸ ಮಾಡ್ತಾರೆ ಸರ್. ಮತ್ತೆ ಇಕ್ಬಾಲ್ ಹುಸೇನು ಮತ್ತೆ ಚಂದ್ರಶ್ ಸರ್ ಡಿ ಕೆ ಶಿ ಅವಧಿಯಲ್ಲಿ ಸಿಎಂ ಆಗ್ತಾರೆ ಅಂತ ಹೇಳಿದ್ದಾರೆ ಸರ್. ಯಾರು ಹೇಳ್ತೀನಿ ಕೇಳಿ, ಯಾರು ದಯವಿಟ್ಟು ಮಾತಾಡದೆ ಹೋದ್ರೆ ನಾನು ಒಳ್ಳೇದು ಮಾಡ್ತಾರೆ ಸರ್. ಅಲ್ಲ ಸರ್, ಈಗ ಸಿದ್ದರಾಮಯ್ಯ ಹೇಳಿಕೆ ವಿಚಾರವಾಗಿ ಹೈಕಮಾಂಡ್ ಹತ್ರ ಏನಾದರೂ ಮಾತುಕತೆ ನಡೆಸ್ತೀರಾ ಸರ್? ಯಾರ ವಿಚಾರನೂ ಮಾತಾಡಲ್ಲ. ಬರ್ಬೇಕಾದ್ರೆ ಸಿಹಿ ಸುದ್ದಿನ ಸರ್, ಯಾವುದು ಸಿಹಿ ತಗೋತಾ ಇದ್ದೀನಿ. ನಂಗೂ ಶುಗರ್. ಶಿವರಾತ್ರಿ ಪ್ರಯುಕ್ತ ಏನಾದರೂ ಶಿವರಾತ್ರಿ ಪ್ರಯುಕ್ತ ಏನೋ ಸಿಹಿ ಸುದ್ದಿ ಬರುತ್ತೆ ಸರ್. ದಿನಾ ಸಿಹಿ. ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ, ನೀವೇನು ಈ ಸಿಎಂ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ರಿ, ದಯವಿಟ್ಟು ಯಾರು ಕೂಡ ಮಾತಾಡೋಕೆ ಹೋಗಬೇಡಿ. ನೀವು ಮಾತನಾಡದೇ ಇದ್ರೇನೆ ನನಗೆ ಒಳ್ಳೆಯದು ಅಂತ ಹೇಳ್ಕೊಳ್ತಾ ಇದ್ದಾರೆ. ಯಾಕಂದರೆ ಅವ್ರ ಮನಸ್ಸಲ್ಲಿ ಏನಿದೆಯೋ ಗೊತ್ತಿಲ್ಲ. ಆದರೆ ಚರ್ಚೆ ಆಗ್ತಾ ಇರೋದಂತೂ ನಿಜ. ರಾಜ್ಯದಲ್ಲಿರುವಂತಹ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆ ಆಗ್ತಾ ಇದೆ. ಸಿಎಂ ಪುತ್ರ ಮಾತನಾಡಿದಾಗ್ಲಿಂದ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇರೋದು ಸಹಜವಾದಂತಹ ವಿಚಾರ. ಇದರ ನಡುವೆನೆ ಡಿ ಕೆ ಶಿವಕುಮಾರ್, ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ, ಬೇರೆ ಏನೂ ಮಾತನಾಡೋದಿಲ್ಲ, ರಾಜ್ಯದ ಜನರ ಬಗ್ಗೆ, ಜನತೆಯ ಬಗ್ಗೆ, ಅಭಿವೃದ್ಧಿ ಕೆಲಸಗಳ ಬಗ್ಗೆ ಅಷ್ಟೇ ಮಾತನಾಡ್ತೀನಿ, ಬೇರೆ ಯಾವ ವಿಚಾರ ಕೂಡ ಮಾತನಾಡೋದಲ್ಲ. ನಾನು ನಿಮ್ಮ ಬಗ್ಗೆನೂ ಮಾತನಾಡ್ತೀನಿ, ಜನರ ಬಗ್ಗೆನೂ ಮಾತನಾಡ್ತೀನಿ, ಎಲ್ಲರ ಬಗ್ಗೆನೂ ಮಾತನಾಡ್ತೀನಿ ಹೈಕಮಾಂಡ್ ಜೊತೆ ಅಷ್ಟೇ. ಆದರೆ ಈ ಸಿಎಂ ಬದಲಾವಣೆಯ ವಿಚಾರವಾಗಿ ನಾನು ಮಾತನಾಡೋದಿಲ್ಲ ಅಂತ ಒಂದು ಸ್ವಲ್ಪ ನಗೋ ಥರ ಮಾತನಾಡಿದ್ರು ಕೂಡ ಅವರ ಮನಸ್ಸಲ್ಲಿ ಏನೋ ವಿಚಾರ ಇದೆ. ಸ್ವಲ್ಪ ಮುಖದಲ್ಲಿ ಕೆಲವೊಂದು ಟೈಮ್ನಲ್ಲಿ ನಾವು ನೋಡ್ತಾ ಇದ್ದೀವಿ, ಸ್ವಲ್ಪ ಗೊಂದಲ ಇದೆ. ಮತ್ತು ಅಷ್ಟೇ ಅಲ್ಲ, ನಗ್ತಾ ಇದ್ದಾರೆ, ಬೇರೆ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ತುಂಬ ಕ್ಲಿಯರಾಗಿ ಏನು ಮಾತನಾಡ್ತಾ ಇಲ್ಲ. ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಒಂದು ಹೇಳಿಕೆಯನ್ನು ನಾವು ಗಮನಿಸಿದಾಗ ಅವರು ಕ್ಲಿಯರ್ ಆಗಿದ್ದಾರೆ. ಅವ್ರಿಗೆ ಕೊಟ್ಟಂಥ ಹೇಳಿಕೆಯಲ್ಲಿ ಕೂಡ ಒಂದು ಕ್ಲಾರಿಟಿ ಇದೆ ಅಂತ ಅನಿಸ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಅವ್ರಿಗೂ ಕೂಡ ಸ್ವಲ್ಪ ಅಸಮಾಧಾನ ಇರೋದು ಕಾಡ್ತಾ ಇದೆ. ಮತ್ತು ಯಾರು ಕೂಡ ಮಾತನಾಡೋಕೆ ಹೋಗಬೇಡಿ ಅಂತ ಏನು ಹೇಳ್ತಾ ಇದ್ದಾರೆ, ಅದು ಯಾಕೆ ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಏನಾದರೂ ಮಾತನಾಡೋಕೆ ಅಥವಾ ನಿರ್ಧಾರ ಆಗೋಕ್ಕೂ ಮುಂಚೆ ಯಾರಾದರೂ ಅವ್ರ ಪರವಾಗಿ ಮಾತನಾಡಿದ್ರೆ ಏನಾದರೂ ಡ್ಯಾಮೇಜ್ ಆಗಬಹುದು, ಆ ಲೆಕ್ಕಾಚಾರದಲ್ಲಿ ಕೂಡ ಹೇಳಿರ್ಬೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.